ಸೋಮಶೇಖರಾಗಿರ್ಬೋದು ಮತ್ತು ಅವರು ಹೆಬ್ಬಾರ್ ಆಗಿರ್ಬೋದು ಅವರು ಪಕ್ಷದ ಬಿಟ್ಬಿಟ್ಟು ಕಾಂಗ್ರೆಸ್ ಜಾಯ್ನ್ ಆಗಿದಂಗೆ ಒಂಥರ ಅದರ ಈಗ ಅವ್ರ ಮೇಲೆ ಶಿಸ್ತು ಕ್ರಮ ನಾ ಮೊದಲು ಹೇಳ್ತಿದ್ದೆ ಹೈಕಮಾಂಡ್ ಆಗಿರ್ಬೋದು ನಿಮ್ಮ ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು ಎಲ್ಲೋ ಒಂದ್ ಕಡೆ ವೀಕ್ ಆಗ್ಯಾರ ಅಂತ ಅನಿಸ್ತಾ ಇಲ್ಲ ನಿಮಗೆ? ವರಿಷ್ಠರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ. ಪಾರ್ಟಿ ಹಿತ ದೃಷ್ಟಿಯಿಂದ ಕೆಲವೊಮ್ಮೆ ತಡವಾಗಿ ನಿರ್ಧಾರ ತಗೊತಾರೆ, ಕೆಲವೊಮ್ಮೆ ತಕ್ಷಣ ತೆಗೆದುಕೊಳ್ತಾರೆ. ವರಿಷ್ಠರು ಎಲ್ಲ ವಿಚಾರ ಮಾಡಿಕೊಂಡು ಒಂದು ತಾಳ್ಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಅವ್ರ ಕೇಸ್ನಲ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ. ರಾಜ್ಯದ 3 ಕಡೆ ಖಾಲಿಸ್ತಾನ್ಗೆ ಜೈಕಾರ ಆಗ್ತಾರೆ. ಯಾರಿಗೆ? ಖಾಲಿಸ್ತಾನ್ ಸರ್. ನೋಡ್ರಿ, ನಾವೊಂದು ಹೇಳ್ತೀನಿ, ಬೆಳಗಾವಿ ಮತ್ತು ಶಿವಮೊಗ್ಗ ಇದೇನಾಗಿದೆ, ದೇಶದ ಬಗ್ಗೆ ಒಂದು ದೇಶ ಪ್ರೇಮ ಮತ್ತು ಅಭಿಮಾನ ಇರಬೇಕು ಇಲ್ಲಿದ್ದಂಥವ್ರಿಗೆ. ಕೆಲವರಿಗೆ ಬೇರೆ ದೇಶದ ಬಗ್ಗೆನ ಅಭಿಮಾನ ಭಾಳ ಆಗಿಬಿಟ್ಟಿದೆ ಕೆಲವರಿಗೆ. ಅದರಿಂದಲೇ ಇವತ್ತು ಈ ರೀತಿಯಾದಂಥ ಗೊಂದಲಗಳು ಮತ್ತು ಸಂಘರ್ಷಗಳು ಈಡಾಗಲಿಕ್ಕೆ ಸಾಧ್ಯತೆ. ಇವತ್ತು ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು ಇದು ದೇಶದ್ರೋಹದ ಕೆಲಸ. ಇದು ದೇಶದ್ರೋಹದ್ದು. ಅದಕ್ಕೆ ಅವ್ರಿಗೇನಾಗಿದೆ, ಅವ್ರಿಗೆ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವಂಥ ಚಾಲೂ ಆಗಿದೆಲ್ಲ. ಇದು ಕಾಂಪಿಟೇಷನ್ ಇನ್ ಬಿಟ್ವೀನ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ SDP. ಅವ್ರ ನಡುವೆ ಕಾಂಪಿಟೇಷನ್ ನಡೆದ. ಅಲ್ಪಸಂಖ್ಯಾತರು ಎಷ್ಟು ಖುಷಿಪಡಿಸ್ಬೇಕು, ಎಷ್ಟು ತುಷ್ಟೀಕರಣ ಮಾಡಬೇಕು, ಅದರಿಂದ ಅವ್ರಿಗೆ ಪೊಲಿಟಿಕಲ್ ಗೇನ್ ಆಗ್ತದೆ. ಈ ನೀವು ಮಂಗಳೂರು ಉಡುಪಿ ಕಡೆ ಹೋಗ್ರಿ, SDF ಇವೆಲ್ಲ ಎಷ್ಟದ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಈ ತುಷ್ಟೀಕರಣದಿಂದ ಮುಸಲ್ಮಾನರ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ದು. ಅವ್ರಿಗೆ ಪಾಕಿಸ್ತಾನದಾಗ ಏನೈತಿ ಏನು ಗುರುತಿಲ್ಲ ಇವರಿಗೆ. ಪಾಕಿಸ್ತಾನದಾಗ ಏನೈತಿ ಅಲ್ಲಿ ಮುಸಲ್ಮಾನರದ್ದು ಏನು ಪರಿಸ್ಥಿತಿ ಅದಾಗ ಗುರುತಿಲ್ಲ. ಆದರೆ ಇಲ್ಲಿ ಊಟ ಮಾಡಿ ಇಲ್ಲಿ ನೆಲದ ಋಣ ತಿಂದು ಇವತ್ತು ಅಲ್ಲಿ ಬಗ್ಗೆ ಮಾತಾಡಿದ್ರೆ ಇವು ದೇಶದ್ರೋಹಿಗಳು. ಹೀಗಾಗಿ ದೇಶದ್ರೋಹಿಗಳ ಬಗ್ಗೆ ಭಾರತ ಸರ್ಕಾರ ಏನು ಕ್ರಮ ಕೈಗೊಳ್ತಾರೆ ಡೆಫಿನೆಟ್ಲಿ. ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅವ್ರು ಇಂಥದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದು ಡಿಸ್ಕರೇಜ್ ಮಾಡುವಂಥ ಕೆಲಸ ಮಾಡಲಿ. ಅಲ್ಲಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ದಾಗೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಿದ್ದಾರೆ ಅಮಿತ್ ಶಾ ಅವರು, ಅಲ್ಲಿ ಒಂದು ತಂತಿ ಬೇಲಿಯನ್ನು ಹಾಕ್ಲಿಕ್ಕೆ ಹೋದರೆ, ಆ ಗೋಡೆ ನಿರ್ಮಾಣ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡಕತ್ತೇ ಇರಲಿಲ್ಲ ಮಮತಾ ಬ್ಯಾನರ್ಜಿ. ಆ ಏರಿಯಾದಿಂದ ಬಾಂಗ್ಲಾದೇಶಿಯವರು ಪ್ರತಿನಿತ್ಯ ನುಗ್ಗಿ ಬರ್ತಾಯಿದ್ರು ಒಳಗೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಯ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದರೂ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅಂದರೆ ಎಲ್ಲವೂ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ನೋಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ದ್ರೋಹ ಆಗ್ತದೆ. ಇಷ್ಟಾದರೂ ಸದ್ಯಕ್ಕೆ ಮೋದಿಯವ್ರ ಸರ್ಕಾರ ಅಮಿತ್ ಶಾ ಅವ್ರ ನೇತೃತ್ವದಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿದೆ ವಿದೇಶಿಗರ ಬಗ್ಗೆ, ಅದರಲ್ಲಿ ಮುಸಲ್ಮಾನರ ಬಗ್ಗೆ. ಬರುವಂಥ ದಿವಸಗಳು ಇನ್ನೂ ನಿಯಂತ್ರಣ ಮಾಡ್ತೀವಿ.